Hi guys, good morning. ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬರೀ ನಾನು ಹೀಗೆದ್ದಿದ್ದೀನಿ. ನಂದು ಒಂದು ಸ್ವಲ್ಪ ವರ್ಕ್ ಇದೆ ಅಂತ ಮುಗಿಸ್ಕೊಂಡು ನಾನು ಏನೇನು ಮಾಡ್ತೇನೆ ಅಂತ ಹೇಳ್ತೇನೆ. ಗೈಸ್ ನಾನೆಲ್ಲ ಆಯಿತು, ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಸಂಡೇ ಅಲ್ವಾ, ರೂಮಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಬನ್ನಿ ಹೋಗುವ, ಗುಡಿಗೆ ಹೋಗೋಣ ಅಂತ. ಗುಡಿಗೆ ಹೋಗಿ ಬರೋಣ. ಅಲ್ಲಿ ನೋಡೋಣ, ಬನ್ನಿ ತೋರಿಸ್ತೀನಿ, ದೇವ್ರನ್ನ ತೋರಿಸ್ತೀನಿ ಅಂತ. ಇವತ್ತು ಸಂಡೇ ಯಾರು ಇರೋಲ್ಲ, ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸ್ವಲ್ಪ ಕತ್ಲಾಯಿತು, ಅಲ್ಲಿ ಏನಕ್ಕೆ ಅಂದ್ರೆ ಲೈಟ್ ಇಲ್ಲ, ಕತ್ಲಾಯಿತು. ಸೊ ಪ್ಲೀಸ್ ಕೋಆಪ್ರೇಟ್ ಮಾಡಿ. ಗುಡಿಗೆ ಹೋಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಟಿಫಿನ್ ಮಾಡಿ ಒಂದು ಸ್ವಲ್ಪ ನಂದು ವರ್ಕ್ ಇದೆ ಅಂತ ವರ್ಕ್ ಮುಗಿಸ್ಕೊಂಡು ಆಮೇಲೆ ನೋಡು ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಬನ್ನಿ ಗೈಸ್, ಸಿಗೋಣ ಮುಂದೆ. ಗೈಸ್ ಇದೆ ನೋಡಿ ಟೆಂಪಲ್ಲು ಬಂದಿರೋದು. ಬಂದೆ ನಮಸ್ಕಾರ ಮಾಡಿದ್ದೇನಂತ, ನಮಸ್ಕಾರ ಮಾಡಿದ್ದೀನಿ. ಗೈಸ್ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್ಗೆ ಹೋಗಿರೋದು. ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ನಿನ್ನೆನೂ ಹೋಗಿದ್ದೆ, ನಿನ್ನೆ ಆ್ಯಕ್ಚುಲಿ ಮುಚ್ಚಿಬಿಟ್ಟಿತ್ತು. ನಿನ್ನೆ ಓಪನ್ ಮಾಡಿ ಹೋಗಿದ್ದೇನೆ, ಬಟ್ ನಿನ್ನೆ ಮುಚ್ಚಿಬಿಟ್ಟಿತ್ತು. ಸೊ ಇವತ್ತು ಹೋಗಿದ್ದೆ, ತೆರೆದಿತ್ತು. ಬಂದು ನಮಸ್ಕಾರ ಮಾಡ್ಕೊಂಡು ಪಿ ಜಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಪಿ ಜಿಯಲ್ಲಿ ಟಿಫಿನ್ ಏನು ಮಾಡಿದಾರಂತ. ಗಾಯಸ್ ಪಿ ಜಿಲಿ ಉಪ್ಪಿಟ್ಟು ಮಾಡಿದಾರ, ಉಪ್ಪಿಟ್ಟು ತಿನ್ನೋಣ ಅಂತ. ಬನ್ನಿ, ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ? ಗಾಯಸ್ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ತಿಂದ್ಕೊಂಡು ಬಂದೆ. ಸ್ವಲ್ಪ ತಿಂದೆ. ಏನಕ್ಕಂತಂದರೆ ಫುಲ್ ಉಪ್ಪಾಗಿತ್ತು, ಜಾಸ್ತಿ ಉಪ್ಪಾಗಿಬಿಟ್ಟಿದ್ದಾರೆ. ಅದನ್ನು ಅಷ್ಟು ತಿನ್ನಕ್ಕೆ ಹೋಗಲಿಲ್ಲ. ಸೊ ಇವಾಗ ನಾನೊಂದು ಸ್ವಲ್ಪ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೇನಲ್ಲ, ಮಾರ್ಕೆಟಿಂಗ್ದು, ಅದ್ರದ್ದೊಂದು ಸ್ವಲ್ಪ ವರ್ಕ್ ಇದೆ. ನೋಡೋಣ ಬನ್ನಿ ಏನು ಮಾಡ್ತೀನಂತ ತೋರಿಸ್ತೀನಂತ. ಸೊ ವರ್ಕ್ ಇತ್ತು ಇಷ್ಟೊತ್ತು. ಇನ್ಸ್ಟಿಟ್ಯೂಟ್ದು ವರ್ಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಯೂಟ್ಯೂಬ್ ಚಾನಲ್ ತಮ್ಮನೇಲಿ ಹೆಂಗೆ ಕ್ರಿಯೇಟ್ ಮಾಡೋದು ಏನು ಕತೆ ಎಲ್ಲ ನೋಡಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಎಲ್ಲ ವರ್ಕ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೀ ಕುಡಿಯೋಮಂತಂದು ಹೊರಗೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ, ಇಲ್ಲಿ ಏನಾದರೂ ಹತ್ತಿರ ಏನಾದರೂ ಯಾವ್ದಾನ ಗಾರ್ಡನ್ ಏನಾದರೂ ಇದ್ದರೆ ಸ್ವಲ್ಪ ಹೊತ್ತೋಗಿ ಚಿಲ್ ಮಾಡಿ ಬರೋಣ ಅಂತ. ನೋಡೋಣ, ಲೊಕೇಶನ್ ಬೇರೆ ಇನ್ನೂ 1.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನೋಡೋಣ ರೀಚ್ ಆಗೋದಾಗುತ್ತೆ ಇಲ್ಲ. ಯಾಕಂದ್ರೆ ಮತ್ತೆ ನಡಬರ್ಕಾಗಲಿಲ್ಲ, ಟಯರ್ಡ್ ಆಯಿತು, ಬೋರ್ ಆಯ್ತು ಅಂದ್ರೆ ಮತ್ತೆ ವಾಪಸ್ ಬಂದ್ಬಿಡೋನು. ಸೊ ನೋಡೋಮಂತ ಬನ್ನಿ ಹೇಗಿದೆ ಇಲ್ವಾ ಅಂತ. ಗೈಸ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಡೆಸ್ಟಿನೇಷನ್ ಇಲ್ಲಿಂದ ಇನ್ನೂ 600 ಮೀಟ್ರ್ ತೋರಿಸ್ತಾ ಇದೆ. ಬನ್ನಿ ಹೋಗುವ, ರೀಚ್ ಆಗಿ ಅಲ್ಲಿ ಏನೇನಿದೆ ನೋಡೋಮಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಹೋಗಿ ನೋಡಿ ಬರೋಣ ಅಂತ, ಏನೇನಿದೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಅದೇ ಹೊರಗಡೆ ಹೋಗಿ ಬಂದಮೇಲೆ ಇಲ್ಲಿ ನಾನು ಪಿ ಜಿಯಲ್ಲಿರೋ ಒಬ್ಬ ಅಣ್ಣ ಇದ್ದರು, ಅಂದರೆ ಅವ್ರು ಬಿಜಾಪುರದವ್ರು ಇದ್ದರು. ನನ್ನ ರೂಮ್ ಮೇಲ್ಗಡೆ ಅವ್ರು ಬಿಜಾಪುರದವ್ರು ಅಣ್ಣ ಇದ್ದರು. ಅವ್ರನ್ನ ಬಂದು ಮಾತಾಡಿಸಿದ್ದೀನಿ. ಒಂದು 10 ನಿಮಿಷ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತೆ ಒಂದೊಂದು ವರ್ಕ್ ಐತೆ, ಹೋಗ್ಬೇಕು. ಮಧ್ಯಾಹ್ನ ಇನ್ನು ಸಾಯಂಕಾಲ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲಿ ಕತ್ಲಾಯಿತು ಫೋಟೋ, ಸಾರಿ. ಬೆಳಗ್ಗೆ ಮಧ್ಯಾಹ್ನ ಅಥವಾ ನೈಟ್ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ, ಟೈಮ್ ಸಿಕ್ಕರೆ ಹೋಗಿ ಬರ್ತೀನಿ ಗೈಸ್. ಅಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ಸಿಗುತ್ತೆ ನನಗೆ ಕೊಡೋಕ್ಕೆ, ರೈಟ್ ಗೈಸ್. ಈಗ ಮಧ್ಯಾಹ್ನ ಲಂಚ್ ಆಯಿತು. ಅಂದರೆ ಇಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಇಲ್ಲಿ ಭಾಳ ಜನ ಅಣ್ಣವರೆಲ್ಲ ಇದ್ದರು. ಮತ್ತು ಸುಮ್ಮನೆ ಅದು ಇದು ಎಲ್ಲ ಕೇಳ್ತಾರೆ, ಏನು ಅದು ಇದು ಅಂತಂದು ನಾನು ವಿಡಿಯೋ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬೇಡ, ಅವ್ರಿಗೆ ಏನು ಹೇಳೋದಿವ ಸದ್ಯ. ನೋಡಮ್ಮ ಇನ್ನೊಂದು ಸ್ವಲ್ಪ ದಿನ, ಆಮೇಲೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಮೇಲೆ ಎಲ್ಲ ಗೊತ್ತಾದ್ಮೇಲೆ ಆಟೋಮೆಟಿಕ್ಕಾಗಿ ಅವರಿಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಹಂಗೆ ಅಂದ್ಕೊಂಡು ಅವ್ರಿಗೇನು ಹೇಳಲಿಲ್ಲ. ಅಲ್ಲಿ ಜಸ್ಟ್ ಒಂದು ಕ್ಲಿಪ್ ಒಂದು ತೆಕ್ಕೊಂಡು ಬಂದೆ, ಅದನ್ನು ಆಮೇಲೆ ಆ್ಯಡ್ ಮಾಡ್ತೀನಿ ಅಂತ. ಇದಕ್ಕೆ ಇದೆ ನೋಡಿ ಗೈಸ್ ನನ್ನ ರೂಮು. ಇಲ್ಲೊಬ್ಬರು ಹೈದ್ರಾಬಾದವ್ರು ಇರ್ತಾರೆ, ಇಲ್ಲೊಬ್ಬರು ಆಂಧ್ರ ಪ್ರದೇಶದವ್ರು ಇರ್ತಾರೆ, ಎ ಪಿದವರು. ಎಲ್ಲ ಕಂಪ್ಲೀಟ್ ಅವರು ಹಿಂದಿ, ಇವರು ತೆಲುಗು. ಈ ಥರ ಇದೆ ನೋಡಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.